ಸಿದ್ದರಾಮಯ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನೇ ಬಳಸಿಕೊಂಡ ಅತ್ತೆ ಸೊಸೆ ಬೋರ್ವೆಲ್ ಕೊರೆಸಿದ್ದಾರೆ. ಅತ್ತೆ ಸೊಸೆಯ ಕಾರ್ಯಕ್ಕೆ ಸಿಎಂ ಸಿದ್ದರಾಮಯ್ಯ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಆಶಾ ಕಿರಣ. ಗೃಹಲಕ್ಷ್ಮಿ ಹಣದಿಂದ ಫ್ರಿಡ್ಜ್, ಗಿಫ್ಟ್ ಸೆಂಟರ್ ಓಪನ್, ಮಗನಿಗೆ ಬೈಕ್ ಕೊಡಿಸುವ ಮೂಲಕ ಹಲವು ಮಹಿಳೆಯರು ಯೋಜನೆಯ ಹಣವನ್ನ ಸದುಪಯೋಗ ಪಡಿಸಿಕೊಂಡಿದ್ರು. ಇದೀಗ ತಿಂಗಳಿಗೆ ಬರುವಂತಹ 2,000 ರೂಪಾಯಿಗಳನ್ನ ಕೂಡಿಟ್ಟು ಅತ್ತೆ ಸೊಸೆ ಬೋರ್ವೆಲ್ ಕೊರೆಸಿದ್ದಾರೆ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಮಾಲಧಾರ ಓಣಿಯ ಅತ್ತೆ ಹಾಗೂ ಸೊಸೆ ಬೋರ್ವೆಲ್ ತೋಡಿಸಿದ್ದು ನೀರು ಕೂಡ ಸಿಕ್ಕಿದೆ. ಈ ಬಗ್ಗೆ ಅತ್ತೆ ಮಾಬುಬಿ ಹಾಗೂ ಸೊಸೆ ರೋಷನ್ ಬೇಗಂ ಹರ್ಷ ವ್ಯಕ್ತಪಡಿಸಿದ್ದು, ಸಿದ್ದರಾಮಯ್ಯನವರ ಪುಣ್ಯ ನಮಗೆ ನೀರು ಸಿಕ್ಕಿದೆ. ಬೋರ್ವೆಲ್ಗೆ ಗೃಹಲಕ್ಷ್ಮಿ ಯೋಜನೆಯ 44,000 ರೂಪಾಯಿ ಸೇರಿಸಿ 60,000 ರೂಪಾಯಿ ಖರ್ಚಾಗಿದ್ದು, ಇನ್ನುಳಿದ ಹಣ ಮಗ ನೀಡಿದ್ದಾನೆ ಎಂದು ಮಾಬುಬಿ ಹೇಳಿದ್ದಾರೆ. ನಮ್ಗ ಸಿದ್ದರಾಮಯ್ಯನ ರೊಕ್ಕಲಿದ್ರ ನಾವು ಕೂಡಿಟ್ಟು ಗೃಹಲಕ್ಷ್ಮಿ ರೊಕ್ಕದಾಗ ಸಿದ್ದರಾಮಯ್ಯ ರೊಕ್ಕ ಅಂತ ತಿಳಿದು ನಾವು ಕೂಡಿಟ್ಟು ಬೋರ್ ಹಾಕ್ಸಿವ್ರಿ. ನೀರು ಬಿದ್ದೈತಿ. ಅವ್ರ ಪುಣ್ಯ ನಮ್ಗ. ಗೃಹಲಕ್ಷ್ಮಿದು ಸಿದ್ದರಾಮಯ್ಯರು ಪುಣ್ಯ. ಬೋರ್ವೆಲ್ ತೋಡಿಸಿದ ಅತ್ತೆ ಸೊಸೆಯ ಕಾರ್ಯವನ್ನ ಸಿಎಂ ಸಿದ್ದರಾಮಯ್ಯ ಶ್ಲಾಘಿಸಿದ್ದಾರೆ. ನಮ್ಮ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪಡೆದಂತ ಹಣದಲ್ಲಿ ಬೋರ್ವೆಲ್ ಕೊರೆಸಿ ಬದುಕು ಕಟ್ಟಿಕೊಂಡ ಅತ್ತೆ ಮತ್ತು ಸೊಸೆಯ ಮಾತು ಕೇಳಿ ಖುಷಿಯಾಯಿತು. ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಅತ್ತೆ ಸೊಸೆಯ ನಡುವೆ ಜಗಳ ಆರಂಭ ಆಗುತ್ತೆ, ಸಂಸಾರಗಳು ಒಡೆದು ಹೋಗುತ್ತೆ ಅಂತ ಟೀಕಿಸಿದ ಜನರಿಗೆ ಬಾರಿಸಿದ ತಪರಾಕಿ ಇದು ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡುವ ಮೂಲಕ ವಿರೋಧ ಪಕ್ಷದ ನಾಯಕರಿಗೆ ತಿವಿದಿದ್ದಾರೆ. ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ದುಡ್ಡು ಅತ್ತೆ ಕೊಡ್ತೀರಾ, ಸೊಸೆ ಕೊಡ್ತೀರಾ ಅಂತ ವಿರೋಧ ಪಕ್ಷದವರು ಅಲ್ಲೇ ಜಗಳ ಹಚ್ಚೋಕ್ ನೋಡಿದ್ರು. ಆದ್ರೆ ಇವತ್ತು ಅತ್ತೆ ಸೊಸೆ ತಮ್ಮ ಹಣ ಕೂಡಿಟ್ಟು ಬೋರ್ವೆಲ್ ತೆಗೆಸಿ ನೀರು ತೆಗೆದಿರೋದು ಸಂತೋಷವಾಗುತ್ತೆ ಎಂದಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಗದಗ ಜಿಲ್ಲೆ ಗಜೇಂದ್ರಗಡದಲ್ಲಿ ಅತ್ತೆ ಸೊಸೆ ಮೊದಲೇನೆ ಹೇಳ್ತಾ ಇದ್ರು, ಅತ್ತೆಗೆ ಕೊಡ್ತೀರಾ ಗೃಹಲಕ್ಷ್ಮಿ ದುಡ್ಡನ್ನ ಅಥವಾ ಸೊಸೆಗೆ ಕೊಡ್ತೀರಾ ಅಂತ. ಅಲ್ಲಿನೇ ಜಗಳ ಹಚ್ಚೋಕೆ ನೋಡಿದ್ರು ವಿರೋಧ ಪಕ್ಷದವರು. ಆದರೆ ಅತ್ತೆ ಸೊಸೆ ಇಬ್ಬರು ಕೂಡಿಟ್ಟ ಹಣವನ್ನು ಇವತ್ತು ಬೋರ್ವೆಲ್ ಹೊಡೆಸಿ ಆ ಬೋರ್ನಿಂದ ನೀರು ಹತ್ತಿ ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಂಡು ದುಡ್ಡನ್ನು ಸಂಪಾದನೆ ಮಾಡಲಿಕ್ಕೆ ಭಾಳ ಆದರ್ಶವಾದಿಗಳಾಗಿದ್ದಾರೆ. ಸರ್ಕಾರಿ ಯೋಜನೆಯೊಂದು ತಾವು ನಂಬಿದ ಕೃಷಿ ಭೂಮಿಗೆ ಜೀವ ತುಂಬಿರುವುದು ಅತ್ತೆ ಸೊಸೆಯಲ್ಲಿ ಹರ್ಷವೂ ಸಿಕ್ಕಿದೆ. ಅತ್ತೆ ಸೊಸೆಯ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.